ಕೂತ್ಕೊಪ್ಪ. ಏನಪ್ಪ ಸಮಾಚಾರ? ನೀನು ಆರಾಮಾಗಿದೆಯಾ? ಮನೇಲಿ ಎಲ್ಲರೂ ಹೇಗಿದ್ದಾರೆ? ನಮ್ಮ ಕಲ್ಯಾಣಿ ಹೇಗಿದ್ದಾಳಪ್ಪ? ಮನೇಲಿ ಎಲ್ಲರೂ ಸೂಪರ್ ಆಗಿದ್ದಾರಮ್ಮ. ನಾನು ಚೆನ್ನಾಗಿದ್ದೀನಿ. ಒಂದು ನಿಮಿಷ ಕಾಫಿ ತಂದ್ಬಿಡ್ತೀನಿ. ಬೇಡಮ್ಮ, ಕಾಫಿ ಎಲ್ಲ ಏನು ಬೇಡ. ಈ ಕಡೆಗೆ ಎಲ್ಲಾದರೂ ಬಂದಿದ್ರಿ ಅನ್ಸುತ್ತೆ? ಇಲ್ಲ, ಆ್ಯಕ್ಚುಲಿ ನಿಮ್ಮ ಮನೆಗೆ ಬರಬೇಕು ಅಂತಾನೆ ಬಂದಿದ್ದು. ಹಾಗಾದ್ರೆ ಏನೋ ವಿಷಯ ಇರಬೇಕು. ಏನಪ್ಪ ಸಮಾಚಾರ? ಆಂಟಿ, ನೆಕ್ಸ್ಟ್ ಜನ್ರೇಷನ್ ಅವ್ರು ಇದ್ದಾರಲ್ಲ, ಅವ್ರು ಯಾವುದೇ ಹಂತಕ್ಕೆ ಹೋಗೋಕೆ ರೆಡಿ ಇರ್ತಾರೆ. ಅವ್ರು ಯಾವ ಚಿಂತೆನೂ ಇರಲ್ಲ, ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ನನ್ಗೆ ಅರ್ಥ ಆಗ್ತಿಲ್ಲಪ್ಪ ನೀವು ಹೇಳ್ತಿರೋದು. ಭವ್ಯ ಆಂಟಿ, ಭವ್ಯ ಬಗ್ಗೆ ಮಾತಾಡಕ್ಕೆ ಬಂದಿದ್ದೆ. ಏನಾಯ್ತಪ್ಪ? ಭವ್ಯ ಏನಾದರೂ? ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಮೇಲೆ ಸ್ವಲ್ಪನೂ ಪೇಷನ್ಸ್ ಇಲ್ಲ, ಇಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ, ಭಯ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಎಂತೆಂಥ ಡಿಸಿಷನ್ ತೊಗೊಂಡ್ಬಿಡ್ತಾರೆ. ಅವ್ರಿಗೆ ಅದೆಲ್ಲ ಅವ್ರ ಫ್ಯೂಚರ್ ಮೇಲೆ ಎಷ್ಟು ಪರಿಣಾಮ ಬೀಳತ್ತೆ ಅಂತ ಅರಿವೇ ಇರಲ್ಲ. ಏನು ಮಾಡಿದ್ಲಪ್ಪ ನಮ್ಮ ಭವ್ಯ? ಆಂಟಿ, ನಿಮಗೆ ತೊಂದರೆ ಕೊಡೋಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ನಿಮ್ಮ ಫ್ಯಾಮಿಲಿ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ. ನೀವು ನಮ್ಮ ಫ್ಯಾಮಿಲಿನೇ, ಅತ್ತಿಗೆ ನಮ್ಮ ತಾಯಿ ಥರ. ಹಾಗಾಗಿ ಮಾತಾಡೋಣ ಅಂತ ಬಂದೆ. ನಿಮಗೂ ಈ ವಿಷಯ ಗೊತ್ತಿರಲಿ ಅಂತ ಹೇಳೋಕೆ ಬಂದೆ. ಹೇಳಪ್ಪ ಅದೇನು ಅಂತ. ನನಗೆ ಕಾಂಪೆನ್ಸೇಷನ್ ಕೊಡಿ ಅಂತ ಹೇಳೋಕ್ಕೆ ಬಂದಿಲ್ಲ ಅಮ್ಮ. ಅವಳ ನಡವಳಿಕೆ ಬಗ್ಗೆ, ಅವಳ ಬಿಹೇವಿಯರ್ ಬಗ್ಗೆ ನನಗೆ ಸ್ವಲ್ಪ ಕನ್ಸರ್ನ್ ಇತ್ತು. ಅದಕ್ಕೆ ಆ ವಿಷಯ ನಿಮಗೆ ತಿಳಿಸೋಣ ಅಂತ ಬಂದೆ. ಅವಳ ವಯಸ್ಸಿಗೆ ಕರಿಯರ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು, ಆದರೆ ಈ ಥರ ಕೋಪ ತಪ ಮಾಡಿಕೊಂಡು ಈ ಥರ ಎಲ್ಲ ಮಾಡೋದು. ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಭವ್ಯ, ಅವ್ರ ಕಾರ್ ಗಾಜನ್ನ ಒಡೆದು ಹಾಕಿದೆ ಅಂತೆ, ನಿಜಾನಾ? ಅದ್ ಹಂಗಲ್ಲ ಅಮ್ಮ ಆಗಿದ್ದು. ನಾನ್ ರೋಡಲ್ಲಿ ಹೋಗ್ಬೇಕಾದ್ರೆ ಕಾರ್ ಟ್ವಿಸ್ಟ್ ಆಗಿ ಬಿದ್ದೆ, ಕೊಚ್ಚೆ ಎಲ್ಲ ಆಗಿತ್ತು. ನಾನು ಇವ್ರನ್ನ ಕರ್ದೆ, ನಾನ್ ಯಾರು ಗೊತ್ತೇ ಇಲ್ವೇನೋ ಅನ್ನೋ ತರ ಹೋದ್ರು. ಅದು ಅಲ್ದೆ ಕಳ್ಳಿ ಅಂತ ಬೇರೆ ಅಂತಾರೆ. ಇಲ್ದಿರೋ ಕಥೆ ಇಲ್ಲ, ಕಟ್ಬೇಡ ಕಣೆ. ಕತೆ ಅಲ್ಲಮ್ಮ, ಪ್ಲೀಸ್ ಒಂದ್ ನಿಮಿಷ ಕೇಳಿಸ್ಕೋ. ಸಾಕು ಕಣೆ. ಅವ್ರು ನಮ್ಮ ಬೀಗರು ಕಣೆ, ನಮ್ಮನೆ ಅತಿಥಿ. ಅಂಥವ್ರ ಜೊತೆಗೆ ಬಾಯಿಗೆ ಬಂದಾಗ ಮಾತಾಡಿ ಅವ್ರ ಕಾರಿನ ಗಾಜನ್ನ ಒಡೆದು ಹಾಕಿದ್ಯಲ್ಲ, ನೀನು ಮಾಡಿದ್ದು ಸರಿನಾ? ಅಲ್ಲ ಕಣೆ, ಹುಡುಗಿಯಾಗಿ ಹೀಗೆಲ್ಲ ಮಾಡಿದ್ರೆ ಜನ ನಿನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಹೇಳು? ದಿನೇ ದಿನೇ ನಿನ್ನ ಅಹಂಕಾರ ಜಾಸ್ತಿ ಆಗ್ತಿದೆ, ಕೊಬ್ಬು ಜಾಸ್ತಿ ಆಗಿದೆ ನಿನಗೆ. ನನಗ್ ಮಾಡೋಕ್ಕೂ ಮುಂಚೆ ಶುರು ಮಾಡಿದ್ ಇವ್ರೇ ಅಮ್ಮ. ಮುಚ್ಚೆ ಬಾಯಿ, ಕಪಾಳಕ್ಕೆ ಬಾರಿಸ್ತೀನಿ. ಸಾರಿ ಕೇಳೋರ ಹತ್ರ. ತಪ್ಪಾಯ್ತು ಅಂತ ಕ್ಷಮೆ ಕೇಳು, ಈಗಲೇ ಕೇಳು ಅಂದೆ. ಕೇಳು ಅಂತ ಹೇಳಿದೆ, ಕೇಳಿಸ್ತಾ? ಸಾರಿ, ಕಾರ್ ಗ್ಲಾಸ್ ಹೊಡೆದಾಕಿದ್ಕೆ. ಪರವಾಗಿಲ್ಲಮ್ಮ, ಪಾಪ ಅವ್ರಿಗೂ ಕೋಪ ಬಂದಿತ್ತೇನೋ, ನನಗೇನು ಬೇಜಾರಿಲ್ಲ. ನಿನ್ಗಿದೆ ಕಣೋ ಸುಷ್ಯ. ಸಾರಿ ಕೇಳಿ ಕೇಸ್ನ ಕ್ಲೋಸ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ರೆ ಆಕ್ಚುಯಲ್ ಕೇಸು ಇನ್ಮೇಲಿಂದ ಓಪನ್ ಮಾಡ್ತೀನಿ. ನೋಡಪ್ಪ, ಇವಳ ನಡವಳಿಕೆಯಿಂದ ನಿನಗೆ ಬೇಜಾರಾಗಿದೆ, ನಿಮ್ಮ ಕಾರ್ಗೆ ಹಾನಿಯಾಗಿದೆ. ಇವಳು ತಾಯಿಯಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೇನಪ್ಪ, ಕ್ಷಮಿಸ್ಬೇಡ. ನಮ್ಮ ಮನೆ ಮಕ್ಕಳು ಹೀಗೆಲ್ಲ ಮಾಡ್ತಾರೆ ಅಂದರೆ ನನಗೆ ನಾಚಿಕೆ ಆಗ್ತಿದೆ. ಆಂಟಿ, ಹಾಗೆಲ್ಲ ಮಾತಾಡಬೇಡಿ. ನೀವು ಹಿರಿಯರು, ನೀವೆಲ್ಲ ಸಾರಿ ಕೇಳಬೇಡಿ ಆಂಟಿ.